ಆತ್ಮೀಯರೇ ನಮಸ್ಕಾರ. ನಾನು ನಿಮ್ಮ ಗೌರೀಶ್ ಮಾತಾಡ್ತಾ ಇದ್ದೀನಿ. ಇವತ್ತು ನಾವು ಏನು ಮೊಬೈಲ್‌ನಲ್ಲೇ ನಿಮ್ಮ ಒಂದು ರೇಷನ್ ಕಾರ್ಡ್ ಯಾವ ತರ ಒಂದು ಸ್ಟೇಟಸ್‌ನ ಚೆಕ್ ಮಾಡ್ಕೊಳ್ಳೋದು, ಅಥವಾ ನೀವೇನಾದ್ರೂ ನಿಮ್ಮ ರೇಷನ್ ಕಾರ್ಡನ್ನ ತಿದ್ದುಪಡಿ ಮಾಡಿಸಿದ್ರೆ, ಅಥವಾ ಹೊಸದಾಗಿ ಏನಾದ್ರೂ ಸೇರ್ಪಡೆ ಮಾಡಿಸಿದ್ರೆ, ಇನ್ನೇನಾದ್ರೂ ಒಂದು ಅಪ್ಡೇಟ್ಸ್ ಏನಾದ್ರೂ ಮಾಡಿಸಿದ್ರೆ ರೇಷನ್ ಕಾರ್ಡ್‌ಗೆ ಸಂಬಂಧಪಟ್ಟಂತೆ, ಅದನ್ನ ಯಾವ ರೀತಿ ನಾವು ಸ್ಟೇಟಸನ್ನ ಚೆಕ್ ಮಾಡ್ಕೊಳ್ಬೇಕು, ಅಥವಾ ನಾವು ಸೈಬರ್‌ಗೆ ಹೋಗಿ ಚೆಕ್ ಮಾಡ್ಕೊಳ್ಬೇಕಾ ಅನ್ನೋದಾದ್ರೆ, ನಾನ್ ನಿಮ್ಗೆ ಹೇಳ್ಕೊಡ್ತಾ ಇರ್ತಕ್ಕಂಥದ್ದು ನಿಮ್ಮ ಮೊಬೈಲಲ್ಲೇ ಅತಿ ಸುಲಭವಾಗಿ ನೀವು ಆ ಒಂದು ಸ್ಟೇಟಸನ್ನ ಚೆಕ್ ಮಾಡ್ಕೊಳ್ಬೋದು. ಅಥವಾ ನಿಮ್ಗೆ ಎಮರ್ಜೆನ್ಸಿ ನಿಮ್ಗೆ ರೇಷನ್ ಕಾರ್ಡ್ ಬೇಕಂದ್ರೂ ಸಹ ನಿಮ್ಮ ಮೊಬೈಲಲ್ಲೇ ನೀವು ಡೌನ್ಲೋಡ್ ಮಾಡ್ಕೊಳ್ಬಹುದು. ಅದು ಯಾವ ತರ ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ. ಬಹಳ ಸುಲಭವಾಗಿದೆ, ಅಷ್ಟೇನ್ ಕಷ್ಟ ಏನಿಲ್ಲ. ವಿಡಿಯೋನ ಕೊನೆ ತನಕ ನೋಡಿದ್ರೆ ನಿಮ್ಗೆ ಅರ್ಥ ಆಗುತ್ತೆ. ಅದಕ್ಕೂ ಮುಂಚೆ ನೀವೇನಾದ್ರೂ ಚಾನಲ್‌ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಚಾನಲ್‌ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಮೊದಲು ಗೂಗಲ್‌ಗೆ ಹೋಗ್ಬೇಕಾಗುತ್ತೆ. ಗೂಗಲಲ್ಲಿ ಫುಡ್ ಅಂಡ್ ಸಿವಿಲ್ ಸಪ್ಲೈಸ್ ಅಂತ ನೀವು ಟೈಪ್ ಮಾಡಿದ್ರೆ ನಿಮ್ಗೆ ಈ ತರ ಒಂದು ಬರುತ್ತೆ ನೋಡಿ. ನೋಡಿ ಈ ತರದ್ ಬ್ಲೂ ಕಲರ್ ಆಪ್ಷನ್ ಕಾಣ್ತಾ ಇದೆ ಅಲ್ವಾ? ಫುಡ್ ಸಿವಿಲ್ ಸಪ್ಲೈಸ್ ಅಂಡ್ ಕನ್ಸ್ಯೂಮರ್ ಅಫೇರ್ಸ್ ಡಿಪಾರ್ಟ್ಮೆಂಟ್ ರೇಷನ್ ಕಾರ್ಡ್ ಅಂತ ಆ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡಿ. ಬಹಳ ಸುಲಭ ಇದೆ. ನೋಡಿ ನೆಕ್ಸ್ಟ್ ನಿಮ್ಗೆ ಈ ತರದ ಹೋಮ್ ಪೇಜ್ ಬರುತ್ತೆ. ಇಲ್ಲಿ ನಿಮ್ಮ ಡಿಸ್ಟಿಕ್ ಯಾವ್ದು ಅನ್ನೋದನ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ. ನೋಡಿ ಡಿಸ್ಟಿಕ್ ಯಾವ್ದು ಅನ್ನೋದನ್ನ ಇಲ್ಲಿ ಬ್ಲೂ ಕಲರ್ ಲಿಂಕ್ ಮೇಲೆ ಇರುತ್ತಲ್ಲ ಅಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕು. ಇನ್ ಕೇಸ್ ಸರ್ವರ್ ಪ್ರಾಬ್ಲಮ್ ಇದ್ರೆ ನಿಮ್ಗೆ ಈ ತರ ಬರುತ್ತೆ. ಮತ್ತೆ ಬ್ಯಾಕ್ ಬಂದು ಮತ್ತೆ ಅಗೇನ್ ಅದ್ರ ಮೇಲೆ ಕ್ಲಿಕ್ ಮಾಡಿ. ನೋಡಿ ಸರ್ವರ್ ಪ್ರಾಬ್ಲಮ್ ಇದೆ. ಸೊ ಈ ಥರದೊಂದು ಪೇಜ್ ಬರುತ್ತೆ. ಸೊ ಆಗ ನಿಮ್ಮ ಡಿಸ್ಟಿಕನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಈ ಥರದೊಂದು ಹೋಮ್ ಪೇಜ್ ಬರುತ್ತೆ. ಇಲ್ಲಿ ನೋಡಿ ಸೆಕೆಂಡ್ ಕಾಲಮ್ ಕಾಣ್ತಾ ಇದೆ ಅಲ್ವಾ, ಸ್ಟೇಟಸ್ ಆಫ್ ರೇಷನ್ ಕಾರ್ಡ್. ನಿಮ್ಮ ಒಂದು ರೇಷನ್ ಕಾರ್ಡ್ ಸ್ಟೇಟಸ್ ಯಾವ ಸ್ಥಿತಿಯಲ್ಲಿದೆ ಅನ್ನೋದನ್ನ ನಾವು ತಿಳ್ಕೊಬೋದು. ನೋಡಿ ಅದ್ರ ಮೇಲೆ ಕ್ಲಿಕ್ ಮಾಡಿ. ಜಸ್ಟ್ ನಿಮಗೆ ಒ ಟಿ ಪಿ ವೆರಿಫಿಕೇಷನ್ ಕೇಳುತ್ತೆ. ಒ ಟಿ ಪಿ ವಿತ್ ಒ ಟಿ ಪಿ ಇದ್ದರೆ ಒ ಟಿ ಪಿ ಕೊಡಿರಿ, ಇಲ್ಲಾಂದರೆ ವಿತೌಟ್ ಒ ಟಿ ಪಿ ಅಂತ ಹೊಡಿರಿ. ವಿತೌಟ್ ಒ ಟಿ ಪಿ ಅಂತ ಬಂದರೆ ಅದ್ರಲ್ಲಿ ಫೋಟೋ ಶೋ ಆಗೋದಿಲ್ಲ. ಬರೀ ಎಷ್ಟು ಜನ ನೇಮ್ ಇದೆ ಅದನ್ನು ಮಾತ್ರ ಅಲ್ಲಿ ಶೋ ಆಗುತ್ತೆ. ನಾನೀಗ ವಿತ್ ಒ ಟಿ ಪಿ ಹೊಡಿತಾ ಇದ್ದೀನಿ. ನೋಡಿ ವಿತ್ ಒ ಟಿ ಪಿ ಹೊಡೆದೆ. ಈಗ ಇಲ್ಲಿ ರೇಷನ್ ಕಾರ್ಡ್ ಸಂಖ್ಯೆ ಕೇಳ್ತಾ ಇದೆ. ನೀವು ಯಾವುದಾದ್ರೂ ಒಂದು ರೇಷನ್ ಕಾರ್ಡ್ ಸಂಖ್ಯೆಯನ್ನು ನೀವು ಅಂದರೆ ಯಾವುದು ಅಪ್ಲೈ ಮಾಡಿದರೆ ಅದರ ಒಂದು ರೇಷನ್ ಕಾರ್ಡ್ ಸಂಖ್ಯೆಯನ್ನು ಎಂಟರ್ ಮಾಡಿ ಇಲ್ಲಿ ಗೋ ಅನ್ನೋ ಒಂದು ಆಪ್ಷನ್ ಮೇಲೆ ಹೊಡಿಬೇಕಾಗುತ್ತೆ, ಕ್ಲಿಕ್ ಮಾಡಬೇಕಾಗುತ್ತೆ. ಮತ್ತು ಗೋ ಅಂತ ಹೊಡೆದ್ಮೇಲೆ ನಿಮಗೆ ಒ ಟಿ ಪಿ ಬರುತ್ತೆ. ಆ ಒ ಟಿ ಪಿನ ನಾವು ಎಂಟರ್ ಮಾಡಬೇಕಾಗುತ್ತೆ. ನೋಡಿ ಒ ಟಿ ಪಿ ಎಂಟರ್ ಮಾಡಿದ್ಮೇಲೆ ನಿಮಗೆ ನಿಮ್ಮ ಒಂದು ರೇಷನ್ ಕಾರ್ಡ್ ಡೌನ್ಲೋಡ್ ಆಗುತ್ತೆ. ಇಲ್ಲಿ ಸರ್ವರ್ ಸಮಸ್ಯೆ ಇರೋದ್ರಿಂದ ಇಲ್ಲಿ ಡೌನ್ಲೋಡ್ ಆಗ್ತಾ ಇಲ್ಲ. ಇದಿಷ್ಟು ಜಸ್ಟ್ ಸಿಂಪಲ್ಲಾಗಿ ನಿಮ್ಮ ಮೊಬೈಲಲ್ಲೇ ನೀವು ಡೌನ್ಲೋಡ್ ಮಾಡ್ಕೊಳ್ಬೋದು. ಅದನ್ನು ನೀವು PDF ಮಾಡಿ ಪ್ರಿಂಟನ್ನು ಸಹ ತೊಗೋಬೋದು.